ಸ್ನೇಹಿತರೆ ನಮಸ್ಕಾರ. ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆದ ಬಳಿಕ ಆತನಿಗೊಂದು ಸೆಲೆಬ್ರಿಟಿ ಅನ್ನುವಂತಹ ಪಟ್ಟ ಬಂದಿದೆ. ಈ ಮುಂಚೆ ಇದ್ದಂಥ ಗಿಲ್ಲಿ ನಟನಿಗೂ ಈಗ ಇರುವಂಥ ಗಿಲ್ಲಿ ನಟನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಬ್ಬ ಸ್ಟಾರ್ ನಟ ಹೋಗುವಂಥ ಸಂದರ್ಭದಲ್ಲಿ ಜನ ಸೇರುವಂತಹ ರೀತಿಯಲ್ಲಿ ಜನ ಬಂದು ಗಿಲ್ಲಿ ನಟನಿಗೆ ಮುತ್ತಿಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಇದೇ ರೀತಿ ಗಿಲ್ಲಿ ನಟನನ್ನು ಮುತ್ತಿಕೊಳ್ತಾ ಇದ್ದಾರೆ. ಇದು ಗಿಲ್ಲಿ ನಟನಿಗೆ ಒಂದು ರೀತಿಯಲ್ಲಿ ಖುಷಿ. ಆದರೆ ಗಿಲ್ಲಿ ನಟನ ಜೊತೆಗೆ ಇದ್ದಂಥವ್ರಿಗೆ, ಗಿಲ್ಲಿ ನಟನನ್ನು ಈ ಹಂತದವರೆಗೆ ಬೆಳೆಸಿದವ್ರಿಗೆ ಮತ್ತು ಗಿಲ್ಲಿ ನಟನಿಗೆ ಮೊದಲು ಅವಕಾಶ ಕೊಟ್ಟವ್ರಿಗೂ ಕೂಡ ಖುಷಿಯ ಸಂಭ್ರಮ. ಯಾಕಂತ ಹೇಳಿದ್ರೆ ನಮ್ಮ ಹುಡುಗ ಬೆಳೆದು ಬಿಟ್ಟ ಅನ್ನುವಂಥದ್ದು. ಆದರೆ ಇವತ್ತಿಗೆ ಗಿಲ್ಲಿ ವೇದಿಕೆ ಏರಿದ್ರೆ ಜನ ಚಪ್ಪಾಳೆ ಶಿಳ್ಳೆ ಹೊಡಿತಾ ಇದ್ದಾರೆ. ಆದರೆ ಗಿಲ್ಲಿ ಮೊದಲ ಬಾರಿಗೆ ವೇದಿಕೆಯನ್ನು ಏರಿದಾಗ ಏನಾಗಿತ್ತು ಅನ್ನೋದು ಬಹುಶಃ ನಿಮಗೆ ಗೊತ್ತಾದರೆ ಅಚ್ಚರಿಯಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಹಿಂದೆಯೂ ಕೂಡ ಸಾವಿರಾರು ಸ್ಟ್ರಗಲ್ಗಳಿರ್ತವೆ. ಈ ಸ್ಟ್ರಗಲ್ಗಳೇ ಮತ್ತೊಬ್ಬರ ಜೀವನಕ್ಕೂ ಕೂಡ ಸ್ಫೂರ್ತಿ. ಆ ಕಾರಣಕ್ಕೋಸ್ಕರನೇ ಹೀಗೆ ಗಿಲ್ಲಿಯ ಬೇರೆ ಬೇರೆ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೋ ಒಬ್ಬರಿಗೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಾನಲಲ್ಲಿ 2 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರಲ್ಲಿ ಈ ವಿಡಿಯೋವನ್ನು ಒಂದು 10,000 ಜನ ನೋಡಿದ್ರು ಅಂತ ನೆನ್ಕೊಳ್ಳಿ. ಈ 10,000 ಜನರಲ್ಲಿ ಯಾರೋ ಒಬ್ಬರಿಗೆ ಗಿಲ್ಲಿಯ ಜೀವನ ಸ್ಫೂರ್ತಿ ಆದರೆ ಅದಕ್ಕಿಂತ ಸಾರ್ಥಕ ಕ್ಷಣ ಇನ್ನೇನಿದೆ ಹೇಳಿ. ನಾವು ಕೊಡುವಂತಹ ಒಂದು 2-3 ಗಂಟೆ, ಒಂದು ವಿಡಿಯೋ ಕೊಡುವಂಥ 2-3 ಗಂಟೆ ಸಮಯ ಸಾರ್ಥಕ ಆಯಿತು ಅಂತೇಳಿ ನಮಗೂ ಕೂಡ ಅನಿಸ್ತದೆ. ಅವರ ಬದುಕು ಬದಲಾದರೆ ನಮಗೂ ಕೂಡ ಖುಷಿ ಆಗ್ತದೆ. ಅದೇ ರೀತಿ ಇಲ್ಲಿ ನಾನು ಗಿಲ್ಲಿಯ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಿರೋದು ಕೂಡ ಅದೇ ಕಾರಣಕ್ಕೋಸ್ಕರ. ಬದುಕಲ್ಲಿ ಯಾವ ರೀತಿಯಾದಂಥ ಟರ್ನಿಂಗ್ ಪಾಯಿಂಟ್ಗಳು ಯಾವಾಗ ಬರುತ್ತೆ ಅನ್ನುವಂತಹ ಚಿಕ್ಕ ಇಮ್ಯಾಜಿನೇಷನ್ ಕೂಡ ನೀವು ಮಾಡೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಗಿಲ್ಲಿಗೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಗಿಲ್ಲಿ ವೇದಿಕೆ ಏರಿದಂತಹ ಸಂದರ್ಭದಲ್ಲಿ ನಡೆದಂಥ ಒಂದೇ ಒಂದು ಚಿಕ್ಕ ಘಟನೆ ಗಿಲ್ಲಿಯ ಬದುಕನ್ನೇ ಬದಲಾಯಿಸಿಬಿಡ್ತು. ಇವತ್ತು ಗಿಲ್ಲಿಯ ಗೆಳೆಯರು ಗಿಲ್ಲಿಗೆ ಆರಂಭದಲ್ಲಿ ಎದುರಾದಂಥ ಸವಾಲುಗಳು ಮತ್ತು ಇವತ್ತಿಗೆ ಗಿಲ್ಲಿ ಇರುವಂಥ ರೀತಿಯ ಬಗ್ಗೆ ನೆನಪು ಮಾಡಿಕೊಂಡು ಒಂದಷ್ಟು ಜನರಿಗೆ ಸ್ಫೂರ್ತಿದಾಯಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಏನದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗಿಲ್ಲಿಗೆ ಸಾಕಷ್ಟು ಜನ ಅಭಿಮಾನಿಗಳು ಇವತ್ತಿದ್ದಾರೆ. ಗಿಲ್ಲಿ ನಟ ಪ್ರಸ್ತುತ ರಾಜ್ಯದಾದ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಒಬ್ಬ ವ್ಯಕ್ತಿ ಹೆಸರು. ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಗಿಲ್ಲಿಗೆ ರಾಜ್ಯದ ಜನ ಭರಪೂರ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಗಿಲ್ಲಿ ಹೋದ ಕಡೆಯಲ್ಲೆಲ್ಲ ಜನ ಸಾಗರವೇ ಸೇರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ತನ್ನ ಹಾಸ್ಯ, ತನ್ನ ಮ್ಯಾನರಿಸಮ್ ಮತ್ತು ತನ್ನ ಒಂದು ಲೈವ್ಲಿ ಆ್ಯಟಿಟ್ಯೂಡ್ ಮೂಲಕ ಜನರ ಪ್ರೀತಿಯನ್ನು ಗಳಿಸಿದ ಮತ್ತು ಮಾತಿಗೂ ಕೂಡ ಪಂಚಿಕೊಡೋದ್ರಲ್ಲೂ ಕೂಡ ಗಿಲ್ಲಿ ಎತ್ತಿದ ಕೈ. ಕೊಡಬೇಕು ಅಂತ ಹೇಳಿದ್ರೆ ವಾಪಸ್ಸು ಹೇಗೆ ಬೇಕಾದರೂ ಕೊಡ್ತಾನೆ, ತಮಾಷೆಯ ಮೂಲಕನಾದರೂ ಕೂಡ ಕೊಡ್ತಾನೆ, ಬಟ್ಟೆ ಸುತ್ತಿ ಬೇಕಾದ್ರೆ ಬಾರಿಸ್ತಾನೆ, ಮುಖಕ್ಕೆ ಹೊಡೆದಂಗೆ ಬೇಕಾದರೂ ಹೇಳ್ತಾನೆ ಅನ್ನೋದು ಗಿಲ್ಲಿಯ ಒಂದು ಹೆಗ್ಗಳಿಕೆ. ಹೀಗೆಲ್ಲ ಗಮನವನ್ನು ಸೆಳೆದಂಥ ಗಿಲ್ಲಿ ಈಗ ಸೆಲೆಬ್ರಿಟಿ. ಗಿಲ್ಲಿ ವೇದಿಕೆ ಏರಿದ್ರೆ ಜನ ಚಪ್ಪಾಳೆ ಶಿಳ್ಳೆ ಹೊಡಿತಾರೆ. ಆದರೆ ಮೊದಲ ಬಾರಿಗೆ ಗಿಲ್ಲಿ ವೇದಿಕೆಯನ್ನು ಏರಿದಾಗ ಏನಾಗಿತ್ತು ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಈ ವಿಚಾರವನ್ನು ಅವರ ಸ್ನೇಹಿತರಾದಂಥ ಗುರು ಅವರು ಈಗ ಬಿಚ್ಚಿಟ್ಟಿದ್ದಾರೆ. ಗುರು ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಹೋಗ್ತಾ ಇದ್ರು. ಗಿಲ್ಲಿಯ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಗುರು ಅವರು ಗಿಲ್ಲಿಗೆ ಕರೆಯನ್ನು ಮಾಡ್ತಾರೆ. ವೇದಿಕೆ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಕರೆಯನ್ನು ಕೊಡ್ತಾರೆ. ಅದಕ್ಕೆ ಒಪ್ಪಿದಂಥ ಗಿಲ್ಲಿ ಸ್ವತಃ ನಂತರ ಆತ ಹೋಗ್ತಾನೆ ಕೂಡ. ಸ್ವತಃ ಈ ಬಗ್ಗೆ ಗಿಲ್ಲಿನೂ ಕೂಡ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದ. ಆದರೆ ಗಿಲ್ಲಿ ಮೊದಲ ಬಾರಿಗೆ ವೇದಿಕೆ ಏರಿದಾಗ ಒಂದು ವಿಶೇಷವಾದಂಥ ಘಟನೆ, ವಿಚಿತ್ರವಾದಂಥ ಘಟನೆ ನಡೆದುಬಿಟ್ಟಿತ್ತು. ಅದು ಬಹಳ ಅಚ್ಚರಿಗೂ ಕೂಡ ಕಾರಣ ಆಗಿತ್ತು. ಇವತ್ತು ಪುಂಖಾನುಪುಂಖವಾಗಿ ಮಾತನಾಡುವಂತಹ ಮತ್ತು ಯಾವುದೇ ವಿಚಾರದ ಬಗ್ಗೆ ನಿರರ್ಗಳವಾಗಿ ಮಾತನಾಡುವಂಥ ಗಿಲ್ಲಿ ತಮಾಷೆ ಮಾಡೋದರಲ್ಲಿ ಎತ್ತಿದ ಕೈ. ಹಾಗೆಯೇ ವೇದಿಕೆಯನ್ನು ಏರಿದಂತಹ ಮೊದಲ ಸಂದರ್ಭ ಇದು ಅಭ್ಯಾಸ ಇಲ್ಲ ಗಿಲ್ಲಿಗೆ. ಆದರೆ ಗಿಲ್ಲಿ ವೇದಿಕೆ ಏರಿದ ಬಳಿಕ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದಂತೆ. ಗಿಲ್ಲಿಗೆ ಕೇವಲ 5 ನಿಮಿಷ ಸಹ ವೇದಿಕೆ ಮೇಲೆ ನಿಲ್ಲೋಕ್ಕೆ ಆಗಿರಲಿಲ್ಲ. ಫಸ್ಟ್ ಟೈಮ್ ವೇದಿಕೆಯನ್ನು ಹತ್ತಿದಾಗ ಸಹಜ, ಅದು ಸ್ಟೇಜ್ ಫಿಯರ್ ಅನ್ನೋದು ಇರ್ತದಲ್ಲ. ಗಿಲ್ಲಿಗೂ ಕೂಡ ಸ್ಟೇಜ್ ಫಿಯರ್ ಇತ್ತು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಗಿಲ್ಲಿ ಮೊದಲ ಬಾರಿಗೆ ತನ್ನ ಯೂಟ್ಯೂಬ್ ವಿಡಿಯೋದ ವೇಷದಲ್ಲಿನೇ ವೇದಿಕೆಯನ್ನು ಏರಿದ್ದ. ಭಯದಲ್ಲಿಯೇ ಮೊದಲ 5 ನಿಮಿಷ, ಅದು ಕೂಡ ತಮಾಷೆ ಡೈಲಾಗ್ಗಳನ್ನು ಹೇಳಿದಂಥ ಗಿಲ್ಲಿ ನರ್ವಸ್ ಆಗಿ ನಂತರ ಇಳಿದು ಬಿಟ್ಟ. ಆಗ ಈತನಿಗೆ ಕಾರ್ಯಕ್ರಮವನ್ನು ಕೊಟ್ಟಂತಹ ಅಥವಾ ಈತನನ್ನು ಕರ್ಕೊಂಡು ಹೋದಂಥ ಗುರು ಅವ್ರಿಗೆ ಟೆನ್ಷನ್. ಅಲ್ಲ ಗುರು, ನಿಮಗೆ 30 ನಿಮಿಷನಾದರೂ ವೇದಿಕೆ ಮೇಲೆ ಇರು ಅಂತೇಳಿ ಹೇಳಿದ್ರೆ ನೀನು ನೋಡಿದ್ರೆ 5 ನಿಮಿಷಕ್ಕೆ ಬಂದಿದೆಯಲ್ಲ ಅಂತೇಳಿ.
ಅದಾದ ಬಳಿಕ ಜನರನ್ನು ನಗಿಸಬೇಕು ಅಂತ ಹೇಳಿದ್ರೆ ಈ ರೀತಿ ಆಗೋದಿಲ್ಲ ಅನ್ನೋದನ್ನು ಅರಿತಂತಹ ಗಿಲ್ಲಿ ತಯಾರಿಯನ್ನು ಶುರು ಮಾಡಿಕೊಳ್ತಾನೆ. ಅಂದರೆ ಒಂದು ವೇದಿಕೆಯನ್ನು ಹತ್ತೋದಕ್ಕಿಂತ ಮುಂಚೆ ಏನೆಲ್ಲ ತಯಾರಿಗಳು ಬೇಕೋ ಆ ತಯಾರಿಯನ್ನು ಮಾಡಿಕೊಳ್ತಾನೆ. ನಂತರ ಇಲ್ಲಿ ಆತ ವೇದಿಕೆಯನ್ನು ಹತ್ತಿದ ಬಳಿಕ ತನ್ನದೇ ಆದಂತಹ ಲೀಲಾಜಾಲವನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಇನ್ನು ಗುರು ಅವರೇ ಹೇಳುವಂತೆ, ಗಿಲ್ಲಿಯ ಸ್ನೇಹಿತರಾದಂಥ ಗುರು ಅವರು ಹೇಳುವಂತೆ, ಗಿಲ್ಲಿಗೆ ಯಾರಾದರೂ ಒಬ್ಬರು ಎದುರುಗಡೆ ಇರಬೇಕು. ಇನ್ನೊಬ್ಬರು ಮಾತನಾಡಿಸ್ತಾ ಇದ್ದರೆ ಗಿಲ್ಲಿ ಬೇಕಾದರೆ 3-4 ಗಂಟೆಗಳ ಕಾರ್ಯಕ್ರಮವನ್ನು ಕೊಡ್ತಾನೆ, ನಗಿಸ್ತಾನೆ, ಇನ್ನೊಬ್ಬರಿಗೆ ತಮಾಷೆಯನ್ನು ಮಾಡ್ತಾನೆ. ಒಬ್ಬರಿಗೆ ಮಾಡೋದು ಅವರಿಗೆ ಕಷ್ಟ. ನಮ್ಮೊಟ್ಟಿಗೆ ಹಲವು ಜಿಲ್ಲೆಗಳಲ್ಲಿ ಶೋವನ್ನು ಕೊಟ್ಟಿದ್ದಾರೆ. ನಮ್ಮೊಟ್ಟಿಗೆ ಇದ್ದಾಗಲೂ ಕೂಡ ಬೇರೆ ಬೇರೆ ಭಾಷೆಗಳ ಕಾಮಿಡಿ ವಿಡಿಯೋಗಳನ್ನು ನೋಡೋದು, ಅವುಗಳಿಂದ ಕಲಿಯೋದನ್ನು ಮಾಡ್ತಾನೆ ಇರ್ತಾರೆ. ಮೊಬೈಲ್ನಲ್ಲಿ ಸದಾ ಕಾಮಿಡಿ ವಿಡಿಯೋಗಳನ್ನು ನೋಡ್ತಾ ಪಂಚ್ ಡೈಲಾಗ್ಗಳನ್ನು ಡೆಲಿವರಿ ಮಾಡ್ತಾ ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ಆ ಡೈಲಾಗ್ಗಳನ್ನು ಕಲಿತಾ ಇರ್ತಾರೆ ಕೂಡ. ನಮ್ಮೊಟ್ಟಿಗೆ ಹಲವು ಜಿಲ್ಲೆಗಳಲ್ಲಿ ಗಿಲ್ಲಿ ಸುತ್ತಿದ್ದಾರೆ. ನಮಗಾಗಿ ಹಲವು ಶೋಗಳನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಸಂಭಾವಿತ. ಭರ್ಜರಿ ಬ್ಯಾಚುಲರ್ ಬಳಿಕ ಗಿಲ್ಲಿ ಮತ್ತು ಗಗನ ಅವರನ್ನು ಹಲವು ಶೋಗಳಿಗೆ ನಾವು ಕರ್ಕೊಂಡು ಹೋಗಿದ್ವಿ. ಅವರಿಬ್ಬರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಹೋದಲ್ಲೆಲ್ಲ ಜೋಡಿಗಳಂತೆ ಬಿಂಬಿಸೋದಕ್ಕೆ ಆರಂಭಿಸಿದರು. ಇದು ಗಗನ ಅವರ ಮನೆಯವರಿಗೆ ಹಿಡಿಸಲಿಲ್ಲ. ಮಾತ್ರವಲ್ಲದೆ ಇದೇ ವಿಚಾರಕ್ಕೆ ಇಬ್ಬರಿಗೂ ಕೂಡ ಸಣ್ಣ ಈಗೋ ಕ್ಲಾಶ್ ಸಹ ಆಯಿತು ಅಂತೇಳಿ ಅನಿಸುತ್ತೆ ಅಂತೇಳಿ ಗುರು ಹೇಳ್ತಾರೆ. ಇನ್ನು ಗುರು ಅವರು ಗಿಲ್ಲಿ ಮತ್ತು ಗಗನ ಅವರನ್ನು ಹಾಕಿಕೊಂಡು ಸಿನಿಮಾ ಮಾಡುವಂಥ ಆಲೋಚನೆಯನ್ನು ಹೊಂದಿದ್ರು. ಆದರೆ ಆಗ ಅದು ಆಗಿರಲಿಲ್ಲ. ಈಗ ಕಾವ್ಯ ಮತ್ತು ಗಿಲ್ಲಿಯನ್ನು ಹಾಕಿಕೊಂಡು ಸಿನಿಮಾ ಮಾಡುವಂಥ ಯೋಜನೆಯನ್ನು ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಇದು ಯಾವುದೂ ಮ್ಯಾಟ್ರಲ್ಲ. ಈಗ ಗಗನದ್ದು ಕಾವ್ಯದ್ದು ಇದು ಬಿಟ್ಟಾಕಿದ್ದು ಬೇರೆದೇ ರೀತಿಯಾದಂಥ ಮ್ಯಾಟ್ರು. ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. ನನಗಿಲ್ಲಿ ಮೊದಲ ಸಲ ಆತ ವೇದಿಕೆ ಹತ್ತಿದಂಥ ಸಂದರ್ಭದಲ್ಲಿ, ಇವತ್ತು ನೋಡಿ ಗಿಲ್ಲಿ ಎಷ್ಟೊತ್ತು ಬೇಕು. ಬಹುಶಃ ನೀವು ಬಿಗ್ ಬಾಸ್ನಲ್ಲೂ ಕೂಡ ನೋಡಿರ್ತೀರ. ಟಾಸ್ಕ್ ಅಂತೇಳಿ ಬಂದಾಗ ಅಶ್ವಿನಿ ಗೌಡ ಅವರನ್ನು ಸುಮಾರು ಒಂದು 1 ಅವರ್ಗಿಂತಲೂ ಕೂಡ ಹೆಚ್ಚು ಕಾಲ ಒಂದು ಮಾತಲ್ಲೇ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಿದಂಥ ಗಿಲ್ಲಿ ಅವತ್ತು ವೇದಿಕೆಯನ್ನು ಹತ್ತುವಂಥ ಸಂದರ್ಭದಲ್ಲಿ, ಮೊದಲ ಬಾರಿಗೆ ವೇದಿಕೆಯನ್ನು ಹತ್ತಿದಂಥ ಸಂದರ್ಭದಲ್ಲಿ ಕೇವಲ 5 ನಿಮಿಷನೂ ಕೂಡ ನಿಲ್ಲೋಕ್ಕಾಗಲಿಲ್ಲ ಅನ್ನೋದನ್ನು ಹೇಳುವಾಗ ಸಹಜವಾಗಿ ಎಲ್ರಿಗೂ ಕೂಡ ಒಬ್ಬ ಹೇಗೆಲ್ಲ ಇದ್ರು ನೋಡಿ ಗಿಲ್ಲಿ ಅಂತಲೂ ಕೂಡ ಅನಿಸುತ್ತೆ. ಆಮೇಲೆ ಇದೇ ರೀತಿ ಗಿಲ್ಲಿಯ ರೀತಿಯೇ ತಮಾಷೆ ಮಾಡೋರು ನಮ್ಮಲ್ಲಿ ಇರ್ತಾರೆ. ಇನ್ನು ಕಂಟಿನ್ಯೂಸ್ ಆಗಿ ಪಂಚ್ ಹೊಡೆಯೋರು ಇದ್ದೇ ಇರ್ತಾರೆ. ಬಟ್ ಅವರಿಗೆ ಈ ವೇದಿಕೆ ಅಥವಾ ವೇದಿಕೆ ಹತ್ತುವಂಥ ಅವಕಾಶ, ವೇದಿಕೆ ಹತ್ತಿದ ಬಳಿಕ ಇದೊಂದು ಸ್ಟೇಜ್ ಫಿಯರ್ ಇವೆಲ್ಲ ಕೂಡ ಇರ್ತದೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಅದನ್ನು ಸರಿಪಡಿಸ್ಕೊಂಡು ಹೋಗಲಿಕ್ಕೇ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಈ ವಿಚಾರ ಏನು, ಗಿಲ್ಲಿಯ ಒಂದು ವಿಚಾರ ಏನಿದೆ ಇದು ಸ್ಫೂರ್ತಿ ಆಗಬೇಕು ಅನ್ನುವಂಥದ್ದು. ಅದೇ ಕಾರಣಕ್ಕೆ ಗಿಲ್ಲಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಗಿಲ್ಲಿ ಆರಂಭದಲ್ಲಿ ಹೇಗಿದ್ದ, ಅದಾದ ಬಳಿಕ ಹೇಗೆ ಬದಲಾದ, ಇವತ್ತು ಹೇಗಿದ್ದಾನೆ ಅನ್ನೋದನ್ನು ಬಹುಶಃ ನೀವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಿದ್ದೀರಾ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿಯ ಈ ಬದಲಾವಣೆಯ ಬಗ್ಗೆ ಮತ್ತು ಗಿಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡೋದ್ರ ಹಿಂದೆ ಪಟ್ಟಂಥ ಶ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.